Ladies and gentlemen, you ready? 3, 2, 1, 0. ಕಾವ್ಯ, ನೀನ್ ಮೇಲೆ ಶಾಲೆಗೆ ಹೋಗುತ್ತಿಲ್ಲ. ಯಾಕಪ್ಪ ನಾನು ಶಾಲೆಗೆ ಹೋಗ್ಬಾರ್ದು? ನಾನೇನು ತಪ್ಪು ಮಾಡಿದೆ? ಯಾಕೆಂದ್ರೆ ನಮ್ಮ ಅಂತಂದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಶಾಲೆ ಎಲ್ಲ ಇಲ್ಲ. ವಯಸ್ಸಿಗೆ ಬಂದ ತಕ್ಷಣ ಅವ್ರಿಗೆ ಮದುವೆ ಮಾಡಿ ಕಳಿಸ್ತೀವಿ. ಇನ್ಮೇಲೆ ನೀನ್ ಶಾಲೆಗೆ ಹೋಗುವಾಗಿಲ್ಲ. ಅಮ್ಮ ನೋಡಮ್ಮ, ಅಪ್ಪ ನನ್ನ ಶಾಲೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದಾರೆ. ನೀನಾದ್ರೂ ಹೇಳಮ್ಮ. ಯಾಕಂದ್ರೆ ನನ್ನ ಶಾಲೆಗೆ ಹೋಗ್ಬಾರ್ದು? ನಾವಂತೂ ಓದಿಲ್ಲ. ನನ್ ಮಗು ಆದ್ರೂ ಕಲ್ತು ವಿದ್ಯಾವಂತೆ ಆಗ್ಲಿ. ಯಾರೇನು ಹೇಳಿದ್ರು ಸರಿ, ನನ್ ಮಗಳ ನಾ ಶಾಲೆ ಕಳಿಸ್ತೀನಿ. ಕಣ್ಣ ಮುಚ್ಚೆ ಗಾಡೆಗೂಡೆ ಆಟ ನಮ್ಮ ಬಾಡು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಗಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆಗೇರುತ್ತಿದೆ. ಎದೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ನಾಟಕ, ವಿಧಿಯ ನಾಟಕ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಮುರಿದ ಕೊಡಲು ತರಲು ಎಂದು ಮಧುರವಾದ ಸ್ವರವನ್ನು ಹೊಡೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನ್ನು. ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲಲು. ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜರು. ಅಪ್ಪಿ, ನಿಮ್ಮಮ್ಮ ಸತ್ತೋದ್ರು. ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು. ಕೇಳೋರು ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರಲು ಮನಸ್ಸಿನ ನೋವಿದೆ. ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ. ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಯಾಕಮ್ಮ ಹೇಳ್ತಿದೀಯಾ? ಏನಾಯ್ತು? ನನಗೆ ಓದಬೇಕು ಅಂತ ತುಂಬ ಆಸೆ.
ಆದ್ರೆ ಅಪ್ಪ ನನ್ನನ್ನ ಓದಕ್ಕೆ ಬಿಡ್ತಿಲ್ಲ. ಅಮ್ಮ ಇದ್ರು, ಅವ್ರು ನನಗೆ ಓದಿಸ್ತಿದ್ರು. ಆದ್ರೆ ಈಗ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ. ನನ್ನನ್ನ ಯಾರು ಓದಿಸ್ತಾರೆ? ಅಯ್ಯೋ ಹೌದೇನಮ್ಮ, ನಿನ್ನ ತಾಯಿನ ಮರಳಿ ಕರ್ಕೊಂಡ್ಬರ್ಲಿಕ್ಕಾಗಲ್ಲ. ಆದ್ರೆ ನಿನ್ನ ಜೀವನಕ್ಕೆ ಬೇಕಾದಂತ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಸಂಸ್ಕಾರವನ್ನ ನಾವು ಕೊಡಿಸ್ಬೋದು. ನಿನಗೆ ಸುರ್ವಿ ಫೌಂಡೇಶನ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿಗೆ ಸೇರಿಸಿದ್ರೆ ನಿನಗೆ ಒಳ್ಳೆ ವಿದ್ಯಾಭ್ಯಾಸ, ಸಂಸ್ಕಾರ, ನಿನ್ನ ಸರ್ವಾಂಗೀಣ ಬೆಳವಣಿಗೆ ಬೇಕಾಗಿರುವಂತ ಮೂಲಭೂತ ಅವಶ್ಯಕತೆಗಳನ್ನೆಲ್ಲ ಕೂಡ ಪೂರೈಸುತ್ತೆ. ನಿನಗೆ ಅಲ್ಲಿಗೆ ಸೇರಿಸ್ಬೋದೇನಮ್ಮ? ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.